ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆ ಗೌರವ ಕೊಟ್ಟಿದ್ದೀನಿ ಅಂತ ಅದ್ಭುತವಾದ ಸಿನಿಮಾಗಳು ಅವರೆಲ್ಲ ಮಾಡಿದ್ರು ಅಲ್ವಾ. ಸೊ ಆ ಥರ ಖಂಡಿತ ಇಲ್ಲ ಅಂತಲ್ಲ. ನಾನು ಹೇಳಿದ್ದು ಏನೋ ಮಾನಿಟರಿ ವೈಸ್ ನಾನು ಹೇಳಿದ್ದು. ಗೌರವ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು. ಪಾಪ ಏನಾಗುತ್ತೆ, ಹೇಗೆ ಹೇಳಿ ಅದನ್ನು, ಅದು ನಾನು ಜನರಲ್ ಆಗುತ್ತೆ ಅದು ಹೇಳಿದ್ರೆ. ಎಲ್ಲರೂ ಹಂಗೇನಾ ಅಂತ, ಹಂಗಲ್ಲ ಅದು ಆ್ಯಕ್ಚುಲಿ. ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಈಗ ತಲ್ಲೆ ನನ್ನ ಮಗ ಹಿಟ್ ಆಯಿತು, ಕರೆಕ್ಟ್ ಅಲ್ವಾ, ದುಡ್ಡು ಮಾಡ್ತು. ಅದಾದ್ಮೇಲೆ ಉಶ್ ಹಿಟ್ ಆಯಿತು, ದುಡ್ಡು ಮಾಡ್ತು. ಓಮ್ ದುಡ್ಡು ಮಾಡ್ತು. ಆಮೇಲೆ ದುಡ್ಡು ಮಾಡ್ತು. ಉಪೇಂದ್ರ ದುಡ್ಡು ಮಾಡ್ತು. ನಾನು ಎಷ್ಟು ಅಲ್ಲಿ ಒದ್ದಾಡ್ತೀನಿ, ನಂಬ್ತೀರಾ ನೀವು ನಂಬ್ತೀರಾ ಅಂತ. ನಾನು ಪ್ರತಿ ಸಿನಿಮಾನೂ ಒದ್ದಾಟನೇ. ಏನೋ ಇದು ಬೇಕು, ಅದು ಬೇಕು, ಅಲ್ಲೇನೋ ಪ್ರಾಬ್ಲಮ್ ಬರೋದು, ಇನ್ನೇನೋ ಆಗೋದು, ಅದೇನೋ ನಾನು ಅನ್ಕೊಂಡಿದ್ದು ಬರಲ್ಲ, ಇನ್ನೆಲ್ಲೋ ಒಂದ್ ಕಡೆ ಇದಾಯ್ತು, ಎಲ್ಲೋ ಒಂದ್ ಕಡೆ ನಿಂತೋಗೋದು ಸಿನಿಮಾ. ಏನನ್ಸತ್ ನಿಮ್ಗೆ? ಅಲ್ಲ, ಖಂಡಿತ ಇತ್ತು. ಎಲ್ಲ ಕಾಲದಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ಹಂಗಂತ ಈಗ ಮಾತ್ರ ಸರಿ ಇಲ್ಲ, ಆಗ ಸರಿ ಇದೆ, ಅಥವಾ ಆಗ ಸರಿ ಇಲ್ಲ ಈಗ ಸರಿ ಇದೆ ಅಂತಲ್ಲ ಅದು. ನಾನು ಹೇಳಿದ್ದು, ಒಬ್ಬ ಆರ್ಟಿಸ್ಟ್ ಸಿಗುವಷ್ಟು ಒಬ್ಬ ವ್ಯಾಲ್ಯೂ ಒಬ್ಬ ರೈಟ್ರಿಗೆ ಸಿಕ್ಕಿದ್ರೆ ಅಥವಾ ಒಬ್ಬ ಡೈರೆಕ್ಟ್ರಿಗೆ ಸಿಕ್ಕಿದ್ರೆ ಖಂಡಿತ ಅದ್ಭುತ ಆಗತ್ತೆ ಅಂತ. ಹಂಗೆ ನೋಡೋಕೋದ್ರೆ ಒಂದು ಲೆವೆಲ್ಗೆ ಡೈರೆಕ್ಟರ್ ಆಗಿ ನಾನು ಒಂದು ಲೆವೆಲ್ಗೆ ಒಂದು ಹಣ ನೋಡಿದ್ದು ಆ್ಯಕ್ಚುಲಿ ನನಗೇನೆ ಸ್ವಲ್ಪ ಕೊಡೋರು, ಆ್ಯಕ್ಚುಲಿ ಒಂದು ರೀಸನಬಲ್ ದುಡ್ಡು ಕೊಡೋರು, ಯಾಕಂದ್ರೆ ದೊಡ್ಡ ಹಿಟ್ ಆಗಿರೋದ್ರಿಂದ. ಬಟ್ ಆರ್ಟಿಸ್ಟಿಗೆ ಕಂಪೇರ್ ಮಾಡಿದಾಗ ನೀವು ಅದಲ್ಲ, ಅದು ಅರ್ಥ ಆಯ್ತಾ? ಒಂದು ಸಿನಿಮಾ ಹಿಟ್ ಆದಾಗ ಆರ್ಟಿಸ್ಟ್ ರೆಮ್ಯುನರೇಷನ್ ಏನಿರುತ್ತೆ, ಡೈರೆಕ್ಟ್ ರೆಮ್ಯುನರೇಷನ್ ಏನಿರುತ್ತೆ ಅಂದಾಗ ಅದು ಅಜಗಜಾಂತರ ವ್ಯತ್ಯಾಸ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಹಂಗಿಲ್ಲ. ಈಗ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನಿದೆಯೋ, ನನಗೆ ಗೊತ್ತಿಲ್ಲ ಇದು ಮ್ಯಾಥಮೆಟಿಕ್ಸ್ ಹೆಂಗಿದೆ ಅಂತ. ಬಟ್ ಗೊತ್ತಿಲ್ಲ, ಅದು ಹಂಗೆ ಇರೋದೇನೋ, ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತಾರಲ್ಲ. ಹೀರೋಗಳು ತಮಗೆ ಬೇಕಾದಂತೆ ಕತೆಗಳನ್ನ ಬರ್ಸ್ಕೋತಾರೆ, ತಮಗೆ ಬೇಕಾದಂತೆ ಬಿಲ್ಡಪ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂತ ಮಾಡಿದ್ರೆ. ಈಗ ಅವರೇ ಎಷ್ಟೋ ಜನ ಅವರೇ ರೈಟಿಂಗ್ ಹೋಗಿ ಅವರೇ ಎಲ್ಲ ಮಾಡೋರು ಇದ್ದಾರೆ. ತುಂಬ ಜನ ಹೀರೋಗಳು ಅವರೇ ನಿಂತ್ಕೊಂಡು ಅವರೇ ಮಾಡಿಸ್ಕೊಂತಾರೆ. ಅವಾಗ 100% ಅವ್ರಿಗೆ ಹೋಗ್ಬೇಕಾ ಇದು ಏನು, ಅದು ಹೇಳೋಕ್ಕಾಗಲ್ಲ ಅದು ಆ್ಯಕ್ಚುಲಿ. ಹಂಗೆ ನೋಡೋಕೊಡೆ ಪುಟ್ಟಣ್ಣ ಕಣಗಾಲ ಆ ಟೈಮಲ್ಲಿ ಸ್ಟಾರ್ ಡೈರೆಕ್ಟರ್ ಅಲ್ವಾ, ಅವ್ರ ಹೆಸರಿಗೆ ಜನ ಬರೋರು, ಅವ್ರಿಗೆ ಬಿಸ್ನೆಸ್ ಆಗೋದು, ಆ ಥರನೂ ಇದೆ. ಬಟ್ ಕೆಲವು ಸತಿ ಏನಾಗುತ್ತೆ, ಸಮ್ ಪೀಪಲ್ ಆ್ಯಕ್ಚುಲಿ ಏನು ಹೇಳಿ ಒಂದು 4-5 ಕೊಳತೋಗಿರೋ ಮೊಟ್ಟೆ ಇಡೀ ಇದನ್ನೇ ಹಾಳು ಮಾಡುತ್ತೆ ಅನ್ನೋ ಥರ ಕೆಲವು ಸತಿ ಅಂಥವ್ರಿಂದ ಎಲ್ಲ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ಆ ಥರ ಏನು ಹೇಳಿ, ನಮಗೆ ಎಲ್ಲೋ ನಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅವಾಗ ನಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಇವಾಗ ಯಾಕೆ ಇಂಡಸ್ಟ್ರಿ ಇದಾಗುತ್ತೆ, ನನಗೆ ನೀವು ಸಿಗ್ತೀರಾ, ನನಗೇನೋ ಒಂದು ನಿಮ್ಮಿಂದ ಏನೋ ಆಗ್ಬಿಟ್ಟು ನಾನು ಎಲ್ಲ ಕಡೆ ಹುಷಾರಾಗ್ಬಿಡ್ತೀನಿ, ಬರೋನ್ನೆಲ್ಲ ನಾನು ಮೋಸಗಾರ ಅಂತಲೇ ನೋಡ್ತೀನಿ. ಆ ಥರ ಎಲ್ಲ ಒಂದು ಕಡೆ ಒಳ್ಳೇದಾಗ್ಬಿಟ್ರೆ ನಾನು ಬರೋನೆಲ್ಲ ಒಳ್ಳೇದೇ ಅಂತಲೇ ನೋಡ್ತೀನಿ.